ಹಾಯ್ ಹಲೋ ನಮಸ್ಕಾರ ದೋಸ್ತ, ಸ್ವಾಗತ ಸುಸ್ವಾಗತ ಈ ಕಿರಾತಕ ಯೂಟ್ಯೂಬ್ ಚಾನಲ್ಗೆ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದೀನಿ. ಇವತ್ತಿನ ಪ್ಲಾನ್ ಏನು ಅಂದ್ರೆ, ಇವತ್ತು ನಾನು ನಮ್ಮ ಟೀಮು ಎಲ್ಲ ಜಗನ್ನಾಥ ಟೆಂಪಲ್ಗೆ ಹೋಗ್ತಾ ಇದೀವಿ. ಈ ಹೋಗೋ ಟ್ರಿಪ್ ಅಲ್ಲಿ ಏನೇನ್ ಆಕ್ಟಿವಿಟೀಸ್ ಮಾಡ್ತೀವಿ, ಏನೇನ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಬೈ ಅಯ್ಯಪ್ಪ ಸ್ವಾಮಿ ಮಾಲೆ ಕಂಡಿದಂತ ನನ್ನ ಹಳೆ ಬ್ಲಾಗ್ ಅಲ್ಲಿ ನೀವು ನೋಡ್ತೀರಾ. ಅವನು ಅಯ್ಯಪ್ಪ ಸ್ವಾಮಿಯಿಂದ ನಮ್ಗೆಲ್ಲ ಏನ್ ತಂದವನೆ ಅಂದ್ರೆ ಹಲ್ವಾ ತಂದವನೆ. ಅದನ್ನ ನಮ್ಮ ಅಕ್ಕ ಎಲ್ಲಾರ್ಗೂ ಇಸ್ತಾಳೆ ನೋಡ್ರಿ. ಒಟ್ಟಿನಲ್ಲಿ ಕ್ರಿಯಾಗ ಒಳ್ಳೇದಾದ್ರೆ ಅಷ್ಟೇ ಸಾಕು ಕಣಪ್ಪ. ಅಪ್ಪ ಕಾಪಾಡಪ್ಪ. ಇದೇನೋ ಇದು ತಿರುಪತಿ ಲಾಡು ಅಲ್ವಾ ಕೊಡೋದು ಅಲ್ವಾ ತಾನೆ? ಇನ್ನ ಹೊಟ್ಟೆ ತುಂಬಿರ್ಲಿಲ್ಲ, ಬೆಳಗ್ಗೆ ಏನು ತಿಂದಿಲ್ಲ ಅಂತ ಹೋಗಿ ಬಿಸ್ಕೆಟ್ ತಂದು ನಾವೆಲ್ಲ ತಿಂದ್ವಿ. ಮಿಕ್ಕಿದ್ ನಾಯಕಕ್ಕೆ ಹೋದ್ರೆ ನಾ ಯಾವ ತರ ರಿಯಾಕ್ಟ್ ಮಾಡಿದ್ದೆ ಬೈಗೆ. ಕಡೆಯವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಯಾವ ನಾಯಿಗೆ ಬೇಕು ನಿನ್ನ ಋಣ. ಕೊನೆಗೂ ನಮ್ ಟೀಮ್ ಅವರೆಲ್ಲ ಬಂದ್ರು. ಎಲ್ಲ ಬರ್ತಿದ್ದಂಗೆನೆ ಎಲ್ಲ ಬಸ್ ಕ್ಯಾಚ್ ಮಾಡಿ ಎಲ್ಲರಿಗೂ ಸೀಟ್ ಸಿಕ್ತು. ಆರಾಮಾಗಿ ಕುತ್ಕೊಂಡ್ವಿ. ಏನೋ ಗೊತ್ತಿಲ್ಲ, ಕುತ್ಕೋತಿದ್ದಂಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತು. ತುಂಬಾನೇ ನಿದ್ದೆ ಬರ್ತಿತ್ತು ನನ್ಗಂತೂ. ಬೇರೆಯವ್ರಿಗೇನೋ ಗೊತ್ತಿಲ್ಲ, ನನ್ಗೆ ತುಂಬಾ ನಿದ್ದೆ ಬರ್ತಿತ್ತು. ಹಂಗೆ ಸ್ವಲ್ಪ ಕಡೆ ತಿರುಗೋದ್ರೆ ಸ್ವಲ್ಪ ಖುಷಿ ಆಯ್ತು. ಯಾಕೆ ಗೊತ್ತಾ ಖುಷಿ ಅನ್ಸಿದ್ದು? ನನ್ ಫ್ಯಾನ್ಸ್ ಬಸ್ ಒಳಗೆ ನನ್ನ ವಿಡಿಯೋನ ನೋಡ್ತಿದ್ರು. ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ನನ್ ಖುಷಿಯಾಗಿರೋದು ನಮ್ಮ ಮಲ್ಲೇಶ್ಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಸುಮ್ನೆ ಇರ್ಬೇಕು ತಾನೆ. ಇದ್ದಕ್ಕಿದ್ದಂಗೆ ಮಗ ಪ್ರಾಕ್ಟಿಕಲ್ ಎಕ್ಸಾಮ್ ಓದಿದ್ಯಾ ಅಂದ. ಅದಕ್ಕೆ ನನ್ನ ರಿಯಾಕ್ಷನ್ ನೋಡ್ರಿ. ಕೊನೆಗೂ ಬಸ್ ಸ್ಟಾಂಡ್ ರೀಚ್ ಆದ್ವಿ. ನಾನ್ ಟೆಂಪಲ್ ಬಂತು ಅನ್ಕೊಂಡ್ರೆ ಇಲ್ಲ, ಇನ್ನೊಂದ್ ಬಸ್ ಹತ್ಬೇಕಂತೆ. ಆ ಬಸ್ಸು ಬಂದೇ ಇಲ್ಲ. ವೆಯ್ಟ್ ಮಾಡಿ ಮಾಡಿ ಎಲ್ಲರಿಗೂ ಸಾಕಾಗೋಯ್ತು. ನನಗೆ ನಿದ್ದೆ ಬರಕ್ ಮತ್ತೆ ಸ್ಟಾರ್ಟ್ ಆಯ್ತು. ಆಮೇಲೆ ಒಂದ್ ಕಡೆ ತಿರುಗಿದ್ರೆ ಮಮತಾ ಇವತ್ತು ಗರ್ಲ್ ಆಗ್ಬಿಟ್ಟವಳೆ. ಇನ್ನೊಂದ್ ಹೇಳ್ಬೇಕು ಅಂದ್ರೆ, ಮಮತಾ ನಮ್ ಗ್ಯಾಂಗ್ ಅಲ್ಲಿ ನೇಮಲ್ ಮಾತ್ರ ಗರ್ಲು, ಇನ್ ಮಿಕ್ಕಿದ್ದೆಲ್ಲ ಬಾಯ್ ತರಾನೇ. ಆದ್ರೂ ಇವತ್ ಗರ್ಲ್ ಆಗ್ಬಿಟ್ಟಿದ್ರು. ಬಟ್ ಯಾರೇ ನಂಬೋದ್ರು ನಮ್ ಮಲ್ಲೇಶ್ ನಂಬಕ್ಕೆ ರೆಡಿ ಇಲ್ಲ. ಎಷ್ಟೊತ್ಕಾದ್ರೂ ಬಸ್ ಅಂತೂ ಬರ್ಲಿಲ್ಲ. ಅದಕ್ಕೆ ಬೇರೆಯವ್ರನ್ನ ಕೇಳಿದ್ರೆ ಅವಾಗ ಗೊತ್ತಾಯ್ತು ನಾವು ಬೇರೆ ಸ್ಟ್ಯಾಂಡ್ ಅಲ್ಲಿ ನಿಂತಿದೀವಿ ಅಂತ. ಆಮೇಲೆ ಬಸ್ ಬರೋ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೊಂಡ್ಮೇಲೆ ಅಲ್ಲೂ ಬಸ್ ಬರ್ಲಿಲ್ಲ. ಇದ್ದಕ್ಕಿದ್ದಂಗೆ ನಮ್ಮ ಅಣ್ಣ ಇದ್ದವನು ತುಂಬಾ ಬಡವಾಗಿ ನಿಂತ್ಕೊಂಡು ಹೋದ. ಅಣ್ಣನ್ ಕುತ್ಕೇಲ್ ಚೈನ್ ನೋಡಿ ಅವನ್ ಆಡಿದ್ ಮಾತ್ ಕೇಳಿ ನಾನ್ ಶಾಕು. ಕೋಟಿನ ಕುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಕೊನೆಗೂ ಬಸ್ ಬರ್ಲಿಲ್ಲ. ಎಲ್ಲರೂ ಒಂದ್ ಡಿಸೈಡ್ ಮಾಡಿದ್ವಿ, ಬನ್ನಿ ಅತ್ತಾಗೆ ಎಸಿ ಬಸ್ಗೆ ಹೋಗ್ಬಿಡೋಣ ಅಂತ. ಎಲ್ಲರೂ ಎಸಿ ಬಸ್ ಹತ್ತಿ ಕೊನೆಗೂ ಪ್ಲೇಸ್ ರೀಚ್ ಆದ್ವಿ. ಎಲ್ಲರಿಗೂ ಎಸಿ ಬಸ್ ಹತ್ತಿದಂಗೆನೆ ಎಷ್ಟ್ ಜನ ಇದೆ ಬಂದು ಗೊತ್ತಿಲ್ಲ. ಒಂದ್ ಸ್ಟಾಪ್ ಮುಂದೆ ಇಳಿಬೇಕಾಯ್ತು, ಒಂದ್ ಸ್ಟಾಪ್ ಹಿಂದೆ ಎಳ್ದ್ಬಿಟ್ಟಿದ್ವಿ. ದೇವಸ್ಥಾನ ನೋಡ್ರೆ ಅಲ್ಲದೆ, ನಾವ್ ನೋಡ್ರೆ ಇಲ್ಲಿದೀವಿ. ಯಾಕಂಡಿಂದ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆಮೇಲೆ ಕೊನೆಗೂನು ದೇವಸ್ಥಾನ ರೀಚ್ ಆದ್ವಿ. ಟೆಂಪಲ್ ಹತ್ರ ಬರ್ತಿದ್ದಂಗೆನೆ ಎಲ್ಲರೂ ಕಾಲ್ ತೊಳ್ಕೊಂಡು ಆ ಟೆಂಪಲ್ ಒಳಗ್ ಹೋದ್ವಿ. ಒಳಗ್ ತುಂಬಾ ಸೈಲೆನ್ಸ್ ಇತ್ತು. ಮನ್ಸಿಗೆ ತುಂಬಾ ಹಗುರ ಆಯ್ತು. ಆ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಪ್ರದಕ್ಷಿಣೆ ಹಾಕೋಣ ಅಂತ ಬಂದ್ರೆ, ಆ ಟೆಂಪಲ್ ಹೆಂಗ್ ಕಟ್ಟಿದ್ದಾರೆ ಅಂದ್ರೆ ಆ ಇಂಟೀರಿಯರ್ಗೂ ಎಕ್ಸ್ಟೀರಿಯರ್ಗೂ ಸೂಪರ್. ಎಷ್ಟು ಕ್ಲಿಯರ್ ಆಗಿದೆ ಅಂತ ಗೊತ್ತಾ, ಅದು ನೋಡೋಕೆ ತುಂಬಾ ಚೆನ್ನಾಗಿದೆ. ನಮ್ ಹಿಸ್ಟ್ರಿ ಟೀಚರ್ ಮೊದ್ಲೇ ಹೇಳ್ತಿದ್ರು, ಅವ್ರು ಹೇಳೋದ್ ಅಷ್ಟೊಂದು ಅರ್ಥ ಆಗ್ತಿರಲ್ಲ. ಬಟ್ ಇಲ್ಲಿ ರಿಯಲ್ ಆಗಿ ನೋಡಿದಾಗ ಇದೆಯಲ್ಲ, ತುಂಬಾ ಚೆನ್ನಾಗಿ ಅರ್ಥ ಆಗ್ಬಿಡ್ತು ನನ್ಗಂತೂ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಒಂದು ಶ್ರೀರಾಮ ಟೆಂಪಲ್ ಇದೆ. ಎಲ್ಲ ಅದ್ರೊಳಗೆ ಹೋದ್ವಿ. ಅಲ್ಲಿ ಓದ್ತಿದ್ದಂಗೆನೆ ಅಲ್ಲಿರೋ ಪೂಜಾರಿಗಳು ರಿಲೇಶನ್ಶಿಪ್ ನ ಎ ಇಂದ ಝೆಡ್ ವರ್ಗು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಅಂದ್ರೆ, ಅದೊಂದ್ರಲ್ಲೇನೆ ತುಂಬಾ ಮೀನಿಂಗ್ ಇತ್ತು. ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು, ತುಂಬಾ ಅರ್ಥ ಆಯ್ತು ನನಗಂತೂ. ಇಷ್ಟೊತ್ತಕ ಬಂದಿದ್ದು ಒಂದಾದ್ರೆ ಇವಾಗ ಇಲ್ಲಿಂದ ಹೋಗೋದಿದ್ದು. ಎಲ್ಲರಿಗೂ ಫುಲ್ ಸುಸ್ತಾಗ್ಬಿಟ್ಟಿದ್ರು ಟ್ರಾವೆಲ್ ಮಾಡಿ. ಬರ್ಬೇಕಾರೇನೆ, ಹೋಗ್ಬೇಕಾರೆ ಬಸ್ಸು ಸಿಕ್ತಿರಲಿಲ್ಲ ಬೇಗನೆ. ಅದಕ್ಕೆ ಎಲ್ಲಾರು ಮೆಜೆಸ್ಟಿಕ್ ಇಂದ ಹೋಗೋಣ, ಅಲ್ಲಿಂದ ಹೋಗೋಣ ಅಂತಿದ್ರು. ಅದಕ್ಕೆ ನಾನಿದ್ದನು ಅಣ್ಣ ಮೆಜೆಸ್ಟಿಕ್ ಇಂದ ಹೋಗೋಣ ಅಂದೆ. ಅದಕ್ಕೆ ನಮ್ಮ ಅಣ್ಣ ರಿಯಾಕ್ಷನ್ ನೋಡ್ರಿ. ಇರಿಟೇಷನ್ ಕಣ್ರಿ, ನಾವೆಲ್ಲ ಒಂದ್ ಕಡೆ ಆದ್ರೆ ಆ ಕಡೆ ನಮ್ಮ ಅಭಯ್ ನೋಡ್ರಪ್ಪ, ಫುಲ್ ಲವ್ ಅಲ್ಲಿ ಮುಳುಗೋಗ್ಬಿಟ್ಟವನೆ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡ್ ಅಲ್ಲಿ ಇರೋದ್ ಯಾಕೆ? ಅಲ್ಲಿಂದ ಬಸ್ಸು ಸಿಕ್ಕಿದ್ದು ಎಲ್ಲಾರು ಬಸ್ ಒಳಗೇನೆ ಕುತ್ಕೊಂಡ್ಬಿಟ್ರು. ಬಸ್ ಮೂವ್ ಆಗ್ತಿದ್ದಂಗೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡೋರೆ ಅಂದ್ರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ತಂದು ಇಳಿತಿದ್ದಂಗೆನೆ ಎಲ್ಲಾರ ಫೇಸ್ ನೋಡ್ಬೇಕಿತ್ತು. ಎಲ್ಲ ಅವಾಗಿನ ಎದ್ದು ಬಂದ್ ನಿಂತಿರು, ಬಿಟ್ರೆ ಇನ್ನ ಅಲ್ಲೇ ಮಲ್ಕೊಂಡ್ಬಿಡೋರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ನೋಡ್ರಿ ನಮ್ಮ ಅಕ್ಕ ಏನ್ ಆರಾಮಾಗಿ ಮಲ್ಗೋರಿ, ಯಾವ ಟೆನ್ಷನ್ ಇಲ್ದಂಗೇನು. ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳಿ ನಾನ್ ಸೀದಾ ಬಂದೆ ನಮ್ಮ ಹಾಸ್ಟೆಲ್ ಕಡೆ. ನೀವ್ ನೋಡಿದ್ರು ಅನ್ಸುತ್ತೆ, ಬೆಳಗ್ಗೆ ನಾನು ತುಂಬಾ ಸುಸ್ತಾಗಿದ್ದೆ. ಯಾಕಂದ್ರೆ ನೈಟ್ ಎಲ್ಲ ಸ್ವಲ್ಪ ಎಡಿಟಿಂಗ್ ಇತ್ತು ಅಂತ ಬಿಸಿ ಇದ್ದೆ. ಸೊ ಅದಕ್ಕೆ ನೀಟಾಗಿ ನಿದ್ದೆ ಮಾಡಿರ್ಲಿಲ್ಲ. ಬಟ್ ನಮ್ ಟೀಮ್ ಸಿಕ್ತಿದ್ದಂಗೆನೆ ನನಗೆ ಸುಸ್ತು ಗಿಸ್ತು ಎಲ್ಲ ಹೊರಟೋಯ್ತು. ಅವ್ರ ಜೊತೆ ಎಷ್ಟು ಖುಷಿಯಾಗಿರ್ತೀನಿ ಅಂದ್ರೆ, ಎಷ್ಟೇ ನೋವಿರ್ಲಿ ಏನೇ ಇರ್ಲಿ,
ಅವ್ರು ಸಿಕ್ಬಿಟ್ರು ಅಂದ್ರೆ ಮುಗಿದೋಯ್ತು ನನಗೆಲ್ಲ. ಜಸ್ಟ್ ಎಂಜಾಯ್ ಮಾಡ್ಬೇಕು ಲೈಫ್. ನೀವು ಇರ್ತಿರಲ್ಲ ಈ ತರ ಟೀಮ್ ಇರೋರು, ನಿಮ್ ಟೀಮು ಹಿಂಗಿರುತ್ತಲ್ಲ ಅಂತ ಟೀಮ್ನ ನೇಮ್ ಹಾಕಿ ಟ್ಯಾಗ್ ಮಾಡಿ ಆಯ್ತಾ. ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಈ ಕಿರಿ ಕಿರಾತಕ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್. Yeah.